ಬೆಳಗಾವಿಯಲ್ಲಿ ಹೆಚ್ಚಾಯ್ತು ಕಳ್ಳಿಯರ ಕಾಟ. ಹಾಡಹಗಲೇ ಕ್ಯಾಂಟನ್ ಕದ್ದ ಶಾಲಾ ಶಿಕ್ಷಕಿ. ಕಳ್ಳರು ಎಲ್ಲಿ ಹೇಗೆ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ನೋಡಿ. ಆಕೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ಶಿಕ್ಷಕಿ. ಆದ್ರೆ ಚಿನ್ನದ ಸರ ನೋಡಿದ ತಕ್ಷಣ ಆಕೆಗೆ ಅದೇನಾಯ್ತೋ ಗೊತ್ತಿಲ್ಲ. ರಶ್ ಇದ್ದ ಬಸ್ನಲ್ಲಿ ಚಿನ್ನದ ಸರವನ್ನ ಕದ್ದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಹೌದು, ಇದು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡು ಬಂದಿರುವ ದೃಶ್ಯಗಳಿವು. ಹೀಗೆ ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡು ಬರ್ತಿರುವ ಮಹಿಳೆಯನ್ನ ಸರಿಯಾಗಿ ನೋಡ್ಬಿಡಿ. ಕೈಯಲ್ಲಿ ಚಿಕ್ಕದಾದ ಬ್ಯಾಗು ಮತ್ತೆ ಮಗುವನ್ನ ಹಿಡ್ಕೊಂಡು ಏನೋ ಆಗೇ ಇಲ್ವೇನೋ ಎಂಬಂತೆ ಬಿಂದಾಸ್ ಆಗಿ ಬರ್ತಿದ್ದಾಳೆ. ತಾನು ಚಿನ್ನದ ಸರವನ್ನ ಕದ್ದು ಪೊಲೀಸರ ಕೈಗೆ ಸಿಕ್ಕಾಕಿಕೊಂಡಿದ್ದೇನೆ ಎಂಬ ಭಯವೇ ಆಕೆಗೆ ಇಲ್ಲ ಕಣ್ರಿ. ಎಂತ ಮಾನಗೇಡಿ ಹೆಂಗಸರು ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಕರ್ಕೊಂಡ್ ಹೋಗಲ್ಲ ಇದನ್ನ ಐಡೆಂಟಿಟಿ ಈಗ ಯಾರು ಸಿಕ್ಕ್ರ ಅವ್ರ ಇಲ್ರಿ ಸಿಕ್ಕಲ್ರಿ. ಅಲ್ಲಿ ಕರ್ಕೊಂಡ್ ಹೋಗಿ ಕೊಡ್ಲೇ ಅಲ್ಲ ಅಂದ್ರ ಆಕಿ ಪರಸ್ಗಿರಸ್ ಎಲ್ಲ ಚೆಕ್ ಮಾಡ್ರ ಇಷ್ಟ ಅಮೌಂಟ್ ಇದ್ದು ಆಕಿ ಕಡೆ. ಹೀಗೆ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವ ಮಹಿಳೆ ಬೆಳಗಾವಿಯ ಇಂಡಲ್ಗಾದ ಲಕ್ಷ್ಮೀನಗರದ ನಿವಾಸಿ ಪದ್ಮಶ್ರೀ ಮಜ್ಗಾವಿ. ಈಕೆ ವೃತ್ತಿಯಿಂದ ಶಿಕ್ಷಕಿ. ಇಲ್ಲಿನ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ನೂರಾರು ಮಕ್ಕಳಿಗೆ ಪಾಠ ಮಾಡುವ ಗುರು ಕಣ್ರಿ. ಆದ್ರೆ ಎಜುಕೇಟೆಡ್ ಶಿಕ್ಷಕಿಯೇ ಕಳ್ಳತನಕ್ಕೆ ಇಳಿದು ಕಳ್ಳಿ ಎಂಬ ಅಪಖ್ಯಾತಿಯನ್ನ ಪದ್ಮಶ್ರೀ ಪಡೆದುಕೊಂಡಿದ್ದಾರೆ. ಹೈದರಾಬಾದ್ನಿಂದ ಬಂದಿದ್ದ ಮಹಿಳೆಯ ಬ್ಯಾಗ್ ಕಳ್ಳತನ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಸರ ಎಸ್ಕೇಪ್. ಸಂಕ್ರಾಂತಿ ನಿಮಿತ್ತ ಹೈದರಾಬಾದ್ನಿಂದ ಅಕ್ಷತಾ ಕೊಣ್ಣೂರ್ ಎಂಬಾತರು ಬೆಳಗಾವಿಗೆ ಆಗಮಿಸಿದ್ರು. ಇವರು ಬೆಳಗಾವಿಯ ಬೈಲೊಂಗಲ್ ತಾಲೂಕಿನ ಅಮ್ಟೂರ್ ಗ್ರಾಮಕ್ಕೆ ಹೋಗ್ಬೇಕಾಗಿತ್ತು ಕಣ್ರಿ. ಆದ್ರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬ್ಯಾಗ್ ಚೆಕ್ ಮಾಡಿದಾಗ ಬ್ಯಾಗ್ ಕಂಡು ಬರಲಿಲ್ಲ. ಬಸ್ಸಿನಲ್ಲಿ ಇನ್ನೇನು ಇಳಿಯಬೇಕು, ಬ್ಯಾಗ್ ಕಾಣದಿದ್ದಾಗ ಮಹಿಳೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ಲು. ಆಗ ಬಸ್ ಕಂಡಕ್ಟರ್ ಡೋರ್ ಲಾಕ್ ಮಾಡಿ ಯಾರಿಗೂ ಕೆಳಗೆ ಇಳಿಯಬೇಡಿ ಅಂತ ಹೇಳಿದ್ದಾರೆ. ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿದ್ರು. ಬಸ್ ಸಮೇತ ತಪಾಸಣೆ ಮಾಡೋಕೆ ಮುಂದಾಗ್ತಾರೆ. ಆಗ ಕಳ್ಳರಿಗೆ ಅದೇನ್ ಮಾಡೋದು ಗೊತ್ತಾಗದೆ ಚಿನ್ನದ ಸರ ಇದ್ದ ಬ್ಯಾಗ್ ಕಿಟಕಿ ಗಾಜಿನಿಂದ ಆಚೆ ಚೆಲ್ಲಿದ್ರು. ಯಾರಿಗೂ ಅನುಮಾನ ಬಾರದಂತೆ ಬ್ಯಾಗ್ ಕೆಳಗೆ ಚೆಲ್ಲಿ ಪರಾರಿಯಾಗಲು ಪ್ರಯತ್ನ ಪಟ್ಟಿದ್ರು. ಆದ್ರೆ ಪೊಲೀಸರ ಚಾಣಾಕ್ಷತೆ ಹಾಗೂ ಬಸ್ ಚಾಲಕ ಮತ್ತು ನಿರ್ವಾಹಕನ ಸಹಾಯದಿಂದ ಚಿನ್ನ ಕದ್ದ ಕಳ್ಳಿ ಬಸ್ಸಿನಲ್ಲೇ ತಗಲಾಕಿಕೊಂಡಿದ್ದಾಳೆ. ಅನುಮಾನ ಬಂದ ಮಹಿಳೆಯನ್ನ ವಿಚಾರಣೆ ಮಾಡಿದಾಗ ತಾನೇ ಚಿನ್ನ ಕದ್ದಿರೋ ಬಗ್ಗೆ ಶಾಲಾ ಶಿಕ್ಷಕಿ ಒಪ್ಪಿಕೊಂಡಿದ್ದಾಳೆ. ಚಿನ್ನದ ಸರ ಕದ್ದ ಶಿಕ್ಷಕಿ ಪದ್ಮಶ್ರೀ ಮಜ್ಗಾವಿ ಅವರನ್ನ ಮಾರ್ಕೆಟ್ ಪೊಲೀಸರು ವಶಕ್ಕೆ ಪಡೆದು ಇನ್ನಷ್ಟು ವಿಚಾರಣೆ ನಡೆಸಿದ್ದಾರೆ. ಇನ್ನು ಹೈದರಾಬಾದ್ ಮಹಿಳೆಯ ಚಿನ್ನದ ಸರವನ್ನ ವಾಪಸ್ ಕೊಡಲಾಗಿದೆ. ಇಲ್ಲಿ ಶಾಲಾ ಶಿಕ್ಷಕಿಯಾದವಳು ಮಕ್ಕಳಿಗೆ ನೀತಿ ಪಾಠ ಮಾಡಬೇಕು. ಅದೇ ಶಿಕ್ಷಕಿ ಇವತ್ತು ಕಳ್ಳತನ ಮಾಡೋದಕ್ಕೆ ಭಯ ಪಡಲ್ಲ ಅಂದ್ರೆ ಆಕೆ ಹಿಂದಿನಿಂದಲೂ ಎಷ್ಟೆಲ್ಲಾ ಕಳ್ಳತನ ಮಾಡಿರ್ಬೇಕು ಎಂಬ ಅನುಮಾನ ಕಾಡದೇ ಇರಲ್ಲ ಕಣ್ರಿ. ಕಳ್ಳಿಯ ವಿಚಾರಣೆ ಮಾಡ್ಲಾಗ್ತಾ ಇದೆ. ಸದ್ಯಕ್ಕೆ ಪದ್ಮಶ್ರೀ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಇವರೊಂದಿಗೆ ಕಳ್ಳತನದಲ್ಲಿ ಮತ್ಯಾರು ಭಾಗಿಯಾಗಿದ್ರು ಅನ್ನೋದು ವಿಚಾರಣೆ ಮೂಲಕ ಗೊತ್ತಾಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.